ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಕೇಸ್ ವಿಚಾರಣೆ ನಡೀತಾ ಇದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲರಿಂದ ವಾದ ಮಂಡನೆ ಮಾಡಲಾಗ್ತಾ ಇದೆ. ಹಿರಿಯ ವಕೀಲ ರಾಘವನ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸಚಿವ ಇಲಾಖೆ ಬಿಟ್ಟು ಎಲ್ಲೇ ಅಧಿಕಾರ ಚಲಾಯಿಸಿದ್ರು ಅಕ್ರಮ, ಭ್ರಷ್ಟಾಚಾರ ಕಾಯ್ದೆ ಪ್ರಸ್ತಾಪಿಸಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ವೈಯಕ್ತಿಕ ಅನುಕೂಲಕ್ಕಾಗಿ ಅಧಿಕಾರ ಬಳಸಿದ್ರು ಅಪರಾಧ ಆಗುತ್ತೆ. ಸೆಕ್ಷನ್ 7 ಪ್ರಕಾರ ಅದು ಅಪರಾಧ ಆಗುತ್ತೆ. ಜಮೀನು ವಿಚಾರಗಳು ಬಂದಾಗ ಸಿದ್ದರಾಮಯ್ಯ ಡಿಸಿಎಂ 1996ರಿಂದ 99, 2004ರಿಂದ 2006ರಲ್ಲಿ ಸಿದ್ದರಾಮಯ್ಯನವರು ಡಿಸಿಎಂ ಆಗಿದ್ರು. 2013ರಿಂದ 18ರವರೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು. ರಾಜ್ಯ ಸರ್ಕಾರವೇ ತನಿಖೆಗೆ ಅಗತ್ಯ ಎಂದು ಭಾವಿಸಿದೆ. ಹೀಗಾಗಿ ಏಕ ವ್ಯಕ್ತಿಯ ಆಯೋಗವನ್ನ ರಚನೆ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ವಾದವನ್ನ ಮಂಡನೆ ಮಾಡಿದ್ದಾರೆ.